ಎಲ್ಲರಿಗೂ ನಮಸ್ಕಾರ. ವೀರು ಅನ್ನೋರು ಹೇಳ್ತಾ ಇದ್ದೀರಾ ಮೇಡಮ್ ಇಂಗ್ಲೀಷ್ ಗ್ರಾಮರ್ ಕಲಿಸ್ಕೊಡಿ ಅಂತ. ನೋಡಿ, ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಗ್ರಾಮರ್, ಡೈಲಿ ಯೂಸ್ ಸೆಂಟೆನ್ಸಸ್ ಇದೆ, ಪ್ರೊನೌನ್ಸಿಯೇಷನ್ ಬಗ್ಗೆ ಇದೆ, ಹಾಗೆ V1 V2 V3 ಸೆಂಟೆನ್ಸಸ್ ಇದೆ, ಸೈಲೆಂಟ್ ಲೆಟರ್ ವರ್ಡ್ಸ್ ಬಗ್ಗೆ ಕೂಡ ಮಾಡಿದ್ದೀನಿ. ಇವುಗಳನ್ನೆಲ್ಲ ನೋಡಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿ, ನಿಮಗೆ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಸಿಗುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹೋಗೋದು ಗೊತ್ತಿಲ್ಲ ಅಂತಂದರೆ ನೋಡಿ, ಟೈಟಲ್ ಆದಮೇಲೆ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ಇವುಗಳಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಥರದ ವೀಡಿಯೋಸ್ ಇದೆ, ನೋಡಿ ಕಲ್ತ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಹಾಗೆ ಮತ್ತೊಬ್ಬರು ರೂಬಿ ಅನ್ನೋರು, ನಿಮಗೆ ಸಿಯ ಉಚ್ಚಾರ ಶ ಆಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ಅನುಮಾನ ಇದೆ. ನೋಡಿ, ಸಿದ ಉಚ್ಚಾರ ಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಿ ಬರೀ ಕ ಮಾತ್ರ ಆಗಲಿಕ್ಕೆ ಸಾಧ್ಯ. ಇದರ ಜೊತೆ ಬೇರೆ ಅಕ್ಷರಗಳು ಸೇರಿಕೊಂಡಾಗ ಕೆಲವೊಮ್ಮೆ ಇದು ಶ ಮತ್ತು ಚ, ಸಿಯ ಉಚ್ಚಾರ ಅದರ ಜೊತೆಗೆ ಹೆಚ್ ಸೇರಿಕೊಂಡಾಗ ಅಥವಾ ಐ ಎ ಸೇರಿಕೊಂಡಾಗ ಒಂದು ಶ ಮತ್ತು ಚ ಉಚ್ಚಾರ ಬರುತ್ತೆ. ಈಗ ನಿಮಗೆ ಕೆಲವು ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. ಈ ವಿಡಿಯೋನ ನಾನು ಭಾಳ ಹಿಂದೆನೇ ಮಾಡಿದ್ದೀನಿ ನೋಡಿ. ಇದರಲ್ಲಿ ಸಿ ನಂತರ AOUKT ಅಕ್ಷರಗಳು ಬಂದಾಗ ಮಾತ್ರ ಇದು ಕ ಅಂತ ಉಚ್ಚಾರ ಆಗುತ್ತೆ. ಹಾಗೆ ಸಿಯ ಮುಂದೆ EIY ಬಂದಾಗ ಸ ಆಗುತ್ತೆ ಅನ್ನೋದನ್ನು ಕೂಡ, ಇದನ್ನು ಕೂಡ ನಾನು ಮೊದಲೇ ವಿಡಿಯೋ ಮಾಡಿದ್ದೀನಿ. ನಿಮಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ಸ್ ಬೇಕು ಅಂತಂದರೆ ನೀವು ಕೂಡ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಬಹಳಷ್ಟು ವೀಡಿಯೋಸ್ಗಳಿದೆ. ಈಗ ನೋಡಿ, ನಿಮಗೆ ಸಿಯ ಉಚ್ಚಾರ ಶ ಅಂತ ಬರೋದು ಅಥವಾ ಚ ಅಂತ ಬರೋದ್ರ ಬಗ್ಗೆ ನೋಡೋಣ. ಈಗ ಇದರಲ್ಲೆಲ್ಲ ಏನು ಬರುತ್ತೆ, ಚ ಅಂತ ಉಚ್ಚಾರ ಬರುತ್ತೆ. ಸಿ ಹೆಚ್ ಇರುವಾಗ ಸಿಯ ಜೊತೆ ಹೆಚ್ಚು ಬಂದಿದೆ, ಅದರಿಂದ ಇದರಲ್ಲೆಲ್ಲ ಚ ಉಚ್ಚಾರ ಇದೆ ನೋಡಿ. ಈಚ್, ರೀಚ್, ರಿಚ್, ವಿಚ್, ಬೀಚ್, ಸ್ಪೀಚ್, ಬಂಚ್, ಪಿಂಚ್, ಕ್ವೆಂಚ್, ಬ್ರಾಂಚ್ ನೋಡಿ. ಇಲ್ಲೆಲ್ಲ ಸಹ ಸಿ ಹೆಚ್ಚಿನ ಕಾಂಬಿನೇಷನಲ್ಲಿ ಇದ್ದಾಗ ಮಾತ್ರ ಚ ಬಂದಿದೆ. ಇಲ್ಲಿ ಎಲ್ಲೇನೂ ಕ ಉಚ್ಚಾರ ಬರೋದಿಲ್ಲ. ಹಾಗೆ ನಿಮಗೆ ಶದ ಉಚ್ಚಾರದ ಪದಗಳನ್ನು ತೋರಿಸ್ತೀನಿ ನೋಡಿ. ಸಿಯ ಜೊತೆ ಹೆಚ್ ಬಂದಾಗ ಮಷೀನ್, ಸೋಷಲ್, ಮ್ಯೂಸಿಷಿಯನ್ ನೋಡಿ. ಸಿಯ ಜೊತೆ ಐ ಎ ಬಂದಾಗ ಇಲ್ಲಿ ಶ ಇದೆ. ಇವು ಕೆಲವು ಪದಗಳು, ಪ್ರತಿಯೊಂದಕ್ಕೂ ಎಕ್ಸೆಪ್ಷನ್ಸ್ ಇರುತ್ತೆ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಒಂದೇ ರೂಲ್ ಎಲ್ಲ ಕಡೆನೂ ಅಪ್ಲೈ ಆಗೋದಿಲ್ಲ ನೋಡಿ. ಎಲೆಕ್ಟ್ರಿಷಿಯನ್, ಇದನ್ನೆಲ್ಲ ಎಲ್ಲರೂ ಹೇಗೆ ಓದ್ತಾ ಇದ್ವಿ, ಎಲೆಕ್ಟ್ರಿಷಿಯನ್, ಮ್ಯೂಸಿಷಿಯನ್, ಸೋಷಿಯಲ್ ಅಲ್ಲ. ಅದರಿಂದ ಸೋಷಲ್ ಇದರ ಶ ಉಚ್ಚಾರ. ಸೋಷಲ್, ಮ್ಯೂಸಿಷಿಯನ್, ಎಲೆಕ್ಟ್ರಿಷಿಯನ್, ಮ್ಯಾಜಿಷಿಯನ್, ಟೆಕ್ನಿಷಿಯನ್, ಫಿಸಿಷಿಯನ್, ಬ್ಯೂಟಿಷಿಯನ್, ಮ್ಯಾಥಮೆಟಿಷಿಯನ್, ಪೊಲಿಟಿಷಿಯನ್, ಆಪ್ಟಿಷಿಯನ್, ಸ್ಪೆಷಲ್. ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಉಪಯೋಗ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು, ನಮಸ್ಕಾರ.